ದೊಡ್ಡ ಬಟ್ಲದಷ್ಟು ಶೇಂಗಾನ ತೆಗೆದುಕೊಂಡಿದ್ದೀನಿ. ಬಿಸಿಯಾದ ಚುರುಮುರಿಯನ್ನು ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ. ಈಗ ಇದರ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಚಮಚ ಧನಿಯಾ ಪೌಡರ್, 1 ಚಮಚ ಜೀರಿಗೆ ಪೌಡರ್, ಅರ್ಧ ಚಮಚ ಆಮ್ಚೂರ್ ಪೌಡರ್, ಅರ್ಧ ಚಮಚ ಸೋಪು, 1/4 ಚಮಚ ಹಿಂಗು, 2 ಚಮಚ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ಅರ್ಧ ಚಮಚ ಉಪ್ಪು, 1 ಚಮಚ ಸಕ್ಕರೆ ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿಯಾಗಿಂದ ಶೇಂಗಾನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡೆ. ಅರ್ಧ ಬಟ್ಲದಷ್ಟು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 30 ರಿಂದ 40 ಹೆಸರು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಬಟ್ಲದಷ್ಟು ಪುಟಾಣಿಯನ್ನು ಹಾಕ್ಕೊತಾ ಇದ್ದೀನಿ. 1 ಚಮಚ ಅರಿಶಿಣ, 2 ಚಮಚ ಬ್ಯಾಡಗಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈಗ ಗ್ಯಾಸಿನ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಫ್ರೈ ಆಗಿರುವ ಶೇಂಗಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇರುವ ಮಸಾಲೆಯನ್ನು ಚುರುಮುರಿಗೆ ಹಾಕೊಂಡ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಚುರುಮುರಿಗೆ ಮಸಾಲೆ ಹತ್ಕೊಳ್ಳುವ ಥರ ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. 4 ಚಮಚದಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಮಿಕ್ಸ್ ಮಾಡಿಬಿಟ್ರೆ ಕಟ್ಟಾದ ಕೊಲ್ಹಾಪುರ್ ಅಡಾಂಗ್ ಅಂತ ರೆಡಿಯಾಗಿದೆ. ಒಂದು ಕಂಟೈನರ್ಗೆ ಮುಚ್ಚಿಟ್ಕೊಂಡ್ಬಿಟ್ಟು ಒಂದು 15 ದಿವಸ ತಿನ್ಕೋಬೋದು.